ನಮಸ್ತೆ ವೀಕ್ಷಕರೇ, ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ. ನಾನು ಸವಿತಾ ದೊಡ್ಡಯ್ಯ. ಮತ್ತೊಮ್ಮೆ ತುಮಕೂರಿನ ಜನತೆಗೆ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಸಿಹಿ ಸುದ್ದಿ ಕೊಟ್ಟಿದ್ದಾರೆ. ಸುಕ್ಷೇತ್ರ ಸಿದ್ಧಗಂಗಾ ಮಠದ ಮಾದರಿಯಲ್ಲಿ ಮೇಲ್ದರ್ಜೆಗೇರಲಿದೆ ತುಮಕೂರಿನ ರೈಲ್ವೆ ನಿಲ್ದಾಣ ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಮಾದರಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಮತ್ತೊಮ್ಮೆ ತುಮಕೂರಿನ ಜನತೆಗೆ ಸಿಹಿ ಸುದ್ದಿ ಕೊಟ್ಟ ಕೇಂದ್ರ ಜಲಶಕ್ತಿ ಹಾಗೂ ರೈಲ್ವೆ ಖಾತೆಗಳ ರಾಜ್ಯ ಸಚಿವ ವಿ ಸೋಮಣ್ಣ ಅವರು ಸುಕ್ಷೇತ್ರ ಸಿದ್ಧಗಂಗಾ ಮಠದ ಮಾದರಿಯಲ್ಲಿ ಮೇಲ್ದರ್ಜೆಗೇರಲಿದೆ ತುಮಕೂರಿನ ರೈಲ್ವೆ ನಿಲ್ದಾಣ ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ. ತುಮಕೂರು ನಿಲ್ದಾಣವನ್ನು ಪ್ರಯಾಣಿಕರ ಸ್ನೇಹಿ ಸೌಕರ್ಯಗಳೊಂದಿಗೆ ಮೇಲ್ದರ್ಜೆಗೇರಿಸಲು ನಿರ್ಧರಿಸಲಾಗಿದೆ. ನವೀಕರಣಗೊಂಡ ನಿಲ್ದಾಣವು ಬಹು ಹಂತದ ಪಾರ್ಕಿಂಗ್ ವ್ಯವಸ್ಥೆ, ಆಧುನಿಕ ಪ್ರಯಾಣಿಕರ ಲಾಂಜ್ಗಳು, ಪ್ರತ್ಯೇಕ ಪ್ರವೇಶ ಮತ್ತು ನಿರ್ಗಮ ದ್ವಾರಗಳನ್ನು ಒಳಗೊಂಡಿರಲಿದೆ. ಅಲ್ಲದೆ ಬೆಳೆಯುತ್ತಿರುವ ತುಮಕೂರಿನ ಭವಿಷ್ಯದ ಅಗತ್ಯಗಳನ್ನು ಪೂರೈಸಲು ಹೆಚ್ಚಿನ ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಿಸಲಾಗುತ್ತದೆ. ತುಮಕೂರಿನ ಪುಣ್ಯಕ್ಷೇತ್ರ ಸಿದ್ಧಗಂಗಾ ಮಠದ ಮಾದರಿಯಲ್ಲಿ ಮೇಲ್ದರ್ಜೆಗೇರಲಿರುವ ಪ್ರಸ್ತುತ ಕಟ್ಟಡದ ಮುನ್ನೋಟ ಹೀಗಿದೆ ಎಂದು ತಮ್ಮ ಸಾಮಾಜಿಕ ಜಾಲತಾಣದಲ್ಲಿ ವಿ ಸೋಮಣ್ಣನವರು ಮಾದರಿ ಫೋಟೋಗಳನ್ನು ಹಂಚಿಕೊಂಡಿದ್ದಾರೆ. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ವೀರಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹೊಂದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನವೀನ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಶಿರಾ ತಾಲೂಕಿನ ಪಟ್ಟನಾಯಕನಹಳ್ಳಿಯ ವೀರಗನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆಯಲ್ಲಿ ಕ್ಲಸ್ಟರ್ ಮಟ್ಟದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಹೊಂದಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀದೇವಮ್ಮ, ಶಾಲಾ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನವೀನ್ ಕುಮಾರ್ ಕಾರ್ಯಕ್ರಮ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಶ್ವೇತಾ, ನವೀನ್, ಸದಸ್ಯರಾದ ಭೂಕಾಂತಯ್ಯ, ಪುಟ್ಟರಾಜ್, ಶಿಕ್ಷಣ ಸಂಪನ್ಮೂಲ ಪಿ ಸಿದ್ದಣ್ಣ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಹನುಮಂತರಾಜು, ಉಪಾಧ್ಯಕ್ಷ ಕಲ್ಲಪ್ಪ, ಖಜಾಂಚಿ ನರಸಿಂಹರಾಜು, ಶಾಲೆಯ ಹಳೆ ವಿದ್ಯಾರ್ಥಿಗಳು, ಶಾಲಾ ಅಭಿವೃದ್ಧಿ ಸಮಿತಿ ಉಪಾಧ್ಯಕ್ಷ ಹಾಗೂ ಸದಸ್ಯರು, ಹಲವಾರು ಶಾಲೆಗಳ ಶಿಕ್ಷಕರು, ವಿದ್ಯಾರ್ಥಿಗಳು, ಪೋಷಕರು ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಪುಟಾಣಿಗಳೇ, ವಿವಿಧ ಶಾಲೆಗಳಿಂದ ಮಕ್ಕಳನ್ನು ಕರ್ಕೊಂಡ್ಬಂದಿರ್ತಕ್ಕಂಥ ಎಲ್ಲ ಶಿಕ್ಷಕ ಬಂಧುಗಳೇ, ಪ್ರತಿಭಾ ಕಾರಂಜಿ ಹೆಸರೇ ಸೂಚಿಸುವಂತೆ ಮಕ್ಕಳಲ್ಲಿ ಉಳಿದಿರ್ತಕ್ಕಂಥ ಪ್ರತಿಭೆಯನ್ನು ಕಾರಂಜಿ ರೂಪದಲ್ಲಿ ಹೊರಹೊಮ್ಮಿಸ್ತಕ್ಕಂಥ ಈ ಒಂದು ಪ್ರತಿಭಾ ಕಾರಂಜಿ ಕಾರ್ಯಕ್ರಮ 2001-2ನೇ ಸಾಲಿನಿಂದ ಸರ್ಕಾರ ಸರ್ವ ಶಿಕ್ಷಣ ಅಭಿಯಾನದ ಅಡಿಯಲ್ಲಿ ಈ ಒಂದು ವಿನೂತನವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದೆ. ಈ ಕಾರ್ಯಕ್ರಮದ ಉದ್ದೇಶ ಎಲ್ಲ ಮಕ್ಕಳಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಹೊರಹೊಮ್ಮಿಸ್ತಕ್ಕಂಥ ಕಾರ್ಯಕ್ರಮ. ಈ ಕಾರ್ಯಕ್ರಮದಲ್ಲಿ ಮಕ್ಕಳು ವಿವಿಧ ಶಾಲೆಗಳಿಂದ ಈಗಾಗಲೇ 15 ದಿನಗಳಿಂದ ಎಲ್ಲ ಶಿಕ್ಷಕರು ತಯಾರಿಯನ್ನು ನಡೆಸಿ ಗೆಜ್ಜೆ ಪೂಜೆ ಮಾಡಿ ಇವತ್ತು ನಾಟಕ ಪ್ರದರ್ಶನ ಕರ್ಕೊಂಡ್ಬಂದಿದ್ದಾರೆ. ಆ ನಾಟಕ ಪ್ರದರ್ಶನದಲ್ಲಿ ನಮ್ಮ ತೀರ್ಪುಗಾರರು ದಯಮಾಡಿ ಯಾವ ಶಾಲೆ ಮಕ್ಕಳೇ ಆಗಲಿ ಇವರು ನಮ್ಮ ಶಾಲೆ ಮಕ್ಕಳು ಅನ್ನೋ ಭಾವನೆಯಿಂದ ಪಟ್ನಾಯಕನಹಳ್ಳಿ ಕ್ಲಸ್ಟರ್ನಲ್ಲಿ ವಿಜೇತರಾದ ಮಕ್ಕಳು ತಾಲೂಕು ಹಂತದಲ್ಲಿ ಗೆಲ್ಲಬೇಕು. ನಮ್ಮ ಶಾಲೆ ಮಕ್ಕಳ ಅಂತ ಹೇಳಿ ಯಾವುದೋ ಆಡದೇ ಇರೋ ಮಗುವನ್ನು ನಾವು ನಂಬರ್ ಗೆಲ್ಲಿಸಿದ್ರೆ ನಮ್ಮ ಕ್ಲಸ್ಟರ್ಗೆ ಪ್ರೈಸ್ ಬರಲ್ಲ. ಆ ಹಿನ್ನೆಲೆಯಲ್ಲಿ ಇಟ್ಕೊಂಡು ಎಲ್ಲರೂ ಸಹ ಹಂಸ ಕ್ಷೀರದಂತೆ ತಾವೆಲ್ಲರೂ ಒಳ್ಳೆಯ ತೀರ್ಪನ್ನು ಕೊಟ್ಟು ಆ ಮಕ್ಕಳನ್ನು ವಿಜೇತರನ್ನಾಗಿ ಮಾಡಿ ಇಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಸಹ ಅವರ ಆಸಕ್ತಿಯನ್ನು ನೋಡಿದ್ರೆ ಬಹಳ ಹುಮ್ಮಸ್ಸಿನಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಮತ್ತು ನಮ್ಮ ಸ್ನೇಹಿತರು ಬಂಧುಗಳು ಆಗಿರ್ತಕ್ಕಂಥ ಬಿ.ಪಿ. ರಂಗನಾಥಪ್ಪ ಅವರು ಒಳ್ಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದಾರೆ. ನಾನು ವೀರಗನಹಳ್ಳಿ ಶಾಲೆಯಲ್ಲಿ ಈ ಕಾರ್ಯಕ್ರಮ ಮಾಡ್ತೀವಿ ಅಂದಲ್ಲಿ ಅಂದ್ಕೊಂಡೆ, ರಂಗನಾಥಪ್ಪರು ಎಲ್ಲಿರ್ತಾರೋ ಅಲ್ಲಿ ಬಹಳ ಅದ್ದೂರಿಯ ಕಾರ್ಯಕ್ರಮಗಳನ್ನು ನಡೆಸ್ತಾರೆ. ಲಕ್ಷ್ಮೀ ಸಾಗರದಲ್ಲಿದ್ದರೂ ಸಹ ಅವರು ವಿಜ್ಞಾನ ವಸ್ತು ಪ್ರದರ್ಶನವನ್ನು ತಾಲೂಕು ಮಟ್ಟಕ್ಕಿಂತ ಉತ್ತಮವಾಗಿ ಆಯೋಜನೆ ಮಾಡ್ತಾಯಿದ್ರು. ಇಲ್ಲೂ ಸಹ ಇನ್ನೊಂದು 2-3 ವರ್ಷ ಒಳ್ಳೆ ಕಾರ್ಯಕ್ರಮಗಳನ್ನು ವೀರಗನಹಳ್ಳಿ ಶಾಲೆಯಲ್ಲಿ ಗ್ಯಾರಂಟಿ ನಡೆಸ್ತಾರೆ. ಭಾಗವಹಿಸ್ತಕ್ಕಂಥದ್ದು ಭಾಳಷ್ಟು ನನಗೆ ಸಂತೋಷ ಕೊಡ್ತಕ್ಕಂಥ ವಿಚಾರ. ಈ ಒಂದು ಸಂದರ್ಭದಲ್ಲಿ ಏನು ಮಕ್ಕಳಿಗೆ ಆಗಮಿಸಿದ್ರ ಈ ಒಂದು ಕಾರ್ಯಕ್ರಮ ಬಹಳಷ್ಟು ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ. ತಾವೆಲ್ಲರೂ ಸಹ ಭಾಗವಹಿಸಬೇಕು, ಚೆನ್ನಾಗಿ ನಿಮ್ಮ ಪ್ರತಿಭೆಗಳನ್ನು ಅನಾವರಣ ಮಾಡ್ಕೋಬೇಕು. ಉತ್ತಮವಾದ ಪ್ರತಿಭೆಯನ್ನು ತಾಲೂಕು ಮಟ್ಟಕ್ಕೆ ತಗೊಂಡು ಹೋಗುವಲ್ಲಿ ನಮ್ಮ ಎಲ್ಲ ಟೀಚರ್ಸ್ಗಳು ಸಹ ಇಲ್ಲಿ ಶ್ರಮ ಪಡ್ತಾ ಇದ್ದಾರೆ. ಹಾಗಾಗಿ ಅವರ ಒಂದು ಶ್ರಮ
ಒಂದು ಕಡೆ ಒಂದು ಒಳ್ಳೆ ಉತ್ತಮ ಮಟ್ಟದಲ್ಲಿ ಏನು ನಿರೀಕ್ಷಿತ ಮಟ್ಟದಲ್ಲಿ ನಮ್ಮ ಮಕ್ಕಳು ಒಂದು ಪುರಸ್ಕಾರವನ್ನು ಪಡ್ಕೊಂಡ್ರೆ ಅದಕ್ಕೊಂದು ಉತ್ತಮವಾದ ಒಂದು ಹೆಸರು ಸಿಗುತ್ತೆ ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ, ಹಾಗೆ ನಮ್ಮ ಶಾಲೆ ವಿಚಾರಕ್ಕೆ ಬಂದರೆ ಆಲ್ಮೋಸ್ಟ್ ನಾವು ಗ್ರಾಮ ಪಂಚಾಯತಿಯಿಂದ ಎಲ್ಲ ವಿಧವಾದ ಸಹಕಾರವನ್ನು ಮಾಡಲಿದ್ದೇವೆ. ಈಗಾಗಲೇ ನಾವು ನಮ್ಮ ಅಧ್ಯಕ್ಷ ಹೇಳಿದಂತೆ ನಾವು 2% ಇದರಲ್ಲಿ ಈಗ ಕ್ರೀಡಾ ಪ್ರೋತ್ಸಾಹ ಅನುದಾನದಡಿಯಲ್ಲಿ ಈಗ ನಾವು ಒಂದಷ್ಟು ಕ್ರೀಡಾ ಸಾಮಗ್ರಿಗಳನ್ನ ಪೂರೈಕೆ ಮಾಡಿದ್ದೇವೆ. ಅದರ ಜೊತೆಗೆ ತಮ್ಮೆಲ್ಲರ ಮಾಹಿತಿಗಾಗಿ ಈಗ ನಾವು ಸಂಪು ಕುಡಿಯ ನೀರಿನ ಸಂಪು ಬಗ್ಗೆ ಸಹ ನಾವು ಈಗಾಗಲೇ ಅದೊಂದು ಕಾಮಗಾರಿ ಪೂರ್ಣಗೊಳಿಸಿದ್ದೀವಿ. ಅದ್ರ ಜೊತೆಗೆ ಈಗ ಹೊಸದಾಗಿ ಶೌಚಾಲಯ, ನಮ್ಮ ನರೇಗಾ ಯೋಜನೆಯಲ್ಲಿ ಹೊಸದಾಗಿ ಶೌಚಾಲಯ ಮತ್ತು ನಮ್ಮ ಪ್ಲೇಗ್ರೌಂಡು, ಮಕ್ಕಳಿಗೋಸ್ಕರ ಪ್ಲೇಗ್ರೌಂಡು ಮತ್ತು ಒಂದು ಕಾಂಪೌಂಡು, ಅಡುಗೆ ಕೋಣೆಗೂ ಸಹ ನಾವು ಈಗಾಗಲೇ ಅಂದಾಜು ಪ್ರತಿಯನ್ನು ಕಳಿಸ್ಕೊಟ್ಟಿದ್ದೇವೆ. ಅದರಲ್ಲಿ ಕಾಂಪೌಂಡು ಮತ್ತು ಪ್ಲೇಗ್ರೌಂಡು ಮತ್ತು ಶೌಚಾಲಯ ಈಗ ಆಲ್ರೆಡಿ ಅಪ್ರೂವಲ್ ಆಗಿ ಬಂದಿದೆ. ಇನ್ನೇನು ನಾವು ಕೆಲಸವನ್ನು ಪ್ರಾರಂಭ ಮಾಡುವಂಥ ಹಂತದಲ್ಲಿದ್ದೇವೆ. ಈ ಒಂದು ನಿಟ್ಟಲ್ಲಿ ನಮ್ಮ ಶಾಲೆಗೆ ತಾವೆಲ್ಲರೂ ಇಲ್ಲಿ ಏನು ಗ್ರಾಮಸ್ಥರಿದ್ದೀರಾ, ಮುಖಂಡರಿದ್ದೀರಾ, ತಾವೆಲ್ಲರೂ ಸಹ ಸಹಕಾರ ಮಾಡಬೇಕು. ನಮ್ಮ ಶಾಲೆ ಅಂತಂದೇಳಿ ಸಹಕಾರ ಮಾಡಬೇಕು. ಯಾಕಂದರೆ ನನಗೆ ಗೊತ್ತಿರೋ ಮಂಜುನಾಥ್ ಸರು, ರಂಗನಾಥ್ ಸರ್ ಎಲ್ಲ ಭಾಳಷ್ಟು ಅನುಭವಿ ಇರ್ತಕ್ಕಂಥವ್ರು. ಈಗ ಸೃಷ್ಟಾನ ಕಂಠದಿಂದ ನಮ್ಮೆಲ್ಲ ಬಂದಿದ್ದರು. ಅವರೆಲ್ಲ ಭಾಳಷ್ಟು ಪ್ರತಿಭಾವಂತರು ಇದ್ದಾರೆ. ನಮ್ಮ ಟೀಚರ್ಸ್ಗಳೆಲ್ಲ ನಮ್ಮ ವೀರನಹಳ್ಳಿ ಶಾಲೆಯಲ್ಲಿ ತಾವೆಲ್ಲ ಗ್ರಾಮಸ್ಥರು ಸಹ ಅವ್ರ ಜೊತೆ ಕೈ ಜೋಡಿಸ್ಬೇಕು. ನಮ್ಮ ಒಂದು ವೀರನಹಳ್ಳಿ ಶಾಲೆಯನ್ನು ಒಂದು ಉನ್ನತ ಮಟ್ಟಕ್ಕೆ ತಗೊಂಡೋಗ್ಬೇಕು ಅಂತ ವಸ್ತುಗಳು, ಅಲ್ಲಿನ ಆಟ ಸಾಮಗ್ರಿಗಳು ಏನೇನು ಬೇಕು ಅಂತ ನಾವು ಟೀಚರ್ಸ್ ಹತ್ರ ತಿಳ್ಕೊಂಡು ಹೆಡ್ ಮಾಸ್ಟರ್ ಮುಖಾಂತರ ನಾವೆಲ್ಲ ಒಂದು ಸಭೆ ಮಾಡಿ ನಾವು ಇಂಡಿಪೆಂಡೆನ್ಸ್ ಡೇ ದಿವಸ ಎಲ್ಲ ಊರಿಗೂ ನಾವು ಕ್ರೀಡಾ ಸಾಮಗ್ರಿಗಳನ್ನು ಕೊಡ್ತಿದ್ದೀವಿ. ಅದು ನಮಗೆ ಖುಷಿ. ಮಕ್ಕಳಿಗೆ ಒಂದು ಏನೇನೆಲ್ಲ ಆಟ ಸಾಮಗ್ರಿಗಳು ಬೇಕು ಅವನ್ನೆಲ್ಲ ನಾವಿಲ್ಲಿ ಕೊಡ್ತಿರೋದೊಂದು ನಮಗೆ ಖುಷಿ ತರುತ್ತೆ. ಪಂಚಾಯತಿ ವತಿಯಿಂದ ನಾವು ಕ್ರೀಡಾಕೂಟದ ಸಾಮಗ್ರಿಗಳನ್ನು ಕೊಡ್ತಿರೋದು ನಮಗೂ ಒಂದು ಖುಷಿ ತಂದು ಕೊಟ್ಟಂಥ ವಿಚಾರ. ಆಟದಲ್ಲೂ ಫಸ್ಟ್ ಇರ್ರಿ, ಒಂದು ಕಲಾಕೃತಿಗಳಲ್ಲೂ ಫಸ್ಟ್ ಇರ್ರಿ. ನಮ್ಮ ಪಂಚಾಯತಿ ನಮ್ಮ ತಾಲೂಕಲ್ಲಿ ನಮ್ಮ ಪಂಚಾಯತಿ ಆಗಿರ್ಬೋದು, ಪಟ್ಟಣದಲ್ಲಿ ಟ್ರಸ್ಟ್ ಇರ್ಬೋದು, ಇವತ್ತು ರಾಜ್ಯ ಮಟ್ಟಕ್ಕೆ ತಾಲೂಕು ಮಟ್ಟಕ್ಕೆ ಗುರುತಿಸ್ಕೊಂಬಂಥ ಕೆಲಸ ಇಲ್ಲಿ ಶಿಕ್ಷಕರಾಗಿರ್ಬೋದು ಹಾಗೂ ಅವರ ಮಕ್ಕಳಾಗಿರ್ಬೋದು ಇದೆಲ್ಲ ಮಾಡ್ತಾ ಇರೋದು ಒಳ್ಳೆಯ ಕೆಲಸ. ಇದನ್ನು ಇನ್ನೂ ಹೆಚ್ಚಿನದಾಗಿ ಬೆಳೆಸ್ಕೊಂಡು ಹೋಗ್ರಿ. 5ನೇ ಸಾಲಿನ ಪ್ರತಿಭಾ ಕಾರಂಜಿ ಪಟ್ನಾಯಕ್ನಹಳ್ಳಿ ಕ್ಲಸ್ಟರ್ನಲ್ಲಿ ಏನು ಒಂದು ಶಾಲೆಯಲ್ಲಿ ಹಮ್ಮಿಕೊಂಡಿರೋದು ತುಂಬ ಸಂತೋಷವಾದಂಥ ವಿಚಾರ. ಅದೊಂದು ಪ್ರತಿಭಾ ಕಾರಂಜಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದಂಥ ಸಮಸ್ತ ಊರಿನ ಗ್ರಾಮಸ್ಥರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ, ಇವತ್ತು ಏನು ಇವುಗಳನ್ನು ಹೊರಹೊಮ್ಮಿಸುವಂತಹ ಒಂದು ವೇದಿಕೆ, ಈ ಮಕ್ಕಳಿಗೆ ಸೂಕ್ತ ರೀತಿಯಲ್ಲಿ ಅಡಗಿರುವಂತಹ ಒಂದು ಪ್ರತಿಭೆಯನ್ನು ಹೊರಹೊಮ್ಮಿಸಿ ಇವತ್ತು ಮಕ್ಕಳ ಪ್ರತಿಭೆಯನ್ನು ಪ್ರದರ್ಶನ ಮಾಡುವಂತಹ ಒಂದು ಸೂಕ್ತ ಸಮಯ. ಈ ಮಕ್ಕಳು ಈ ಒಂದು ವೇದಿಕೆಗೆ ಬರಬೇಕು ಅಂತಂದರೆ ಇಷ್ಟು ದಿನವೂ ಸಹ ಶಿಕ್ಷಕರು ಎಷ್ಟೊಂದು ಅವರಿಗೆ ಅಭ್ಯಾಸವನ್ನೆಲ್ಲ ಮಾಡಿಸಿ ಇವತ್ತು ಈ ಒಂದು ವೇದಿಕೆಗೆ ತಮ್ಮ ಪ್ರತಿಭೆಯನ್ನು ಪ್ರದರ್ಶನ ಮಾಡೋದಕ್ಕೆ ಕರ್ಕೊಂಡು ಬಂದಿದ್ದಾರೆ. ಎಲ್ಲ ಮಕ್ಕಳು ಯಶಸ್ಸನ್ನು ಸಿಗಲಿ ಅಂತ ಹಾರೈಸ್ತೀನಿ. ಮತ್ತು ಈ ಒಂದು ಪ್ರದರ್ಶನದಲ್ಲಿ ಸೋಲು ಗೆಲುವು ಬಹುಮಾನ ಪಡೆಯೋದು ಸೋಲೋದು ಸಹಜ ಇರುತ್ತೆ. ಆದರೆ ಗೆದ್ದ ತಕ್ಷಣ ಇಗ್ಬಾರ್ದು, ಸೋದ ತಕ್ಷಣ ಕುಗ್ಬಾರ್ದು. ಮುಂದಿನ ದಿನ ನಾನು ಹೆಚ್ಚಿನ ಒಂದು ಅಭ್ಯಾಸವನ್ನು ಮಾಡಿಕೊಂಡು ಬಂದು ಮುಂದಿನ ದಿನದಲ್ಲಿ ಪ್ರಶಸ್ತಿಯನ್ನು ಪಡೆಯುತ್ತೀನಿ, ತಾಲೂಕು ಮಟ್ಟಕ್ಕೆ ಆಯ್ಕೆ ಆಗ್ತೀನಿ ಮತ್ತು ರಾಜ್ಯ ಮಟ್ಟಕ್ಕೆ ಆಯ್ಕೆ ಆಗ್ತೀನಿ ಅನ್ನುವಂತಹ ವಿಶ್ವಾಸವನ್ನು ಇಟ್ಕೊಂಡು ಇವತ್ತು ಮಗು ಮುಂದೆ ಬರಬೇಕು. ಏಕೆಂತಂದರೆ ಪ್ರತಿಭೆ ಅನ್ನೋದು ಎಲ್ಲರ ಹತ್ರನೇ ಇರುತ್ತೆ, ಹಂತ ಹಂತವಾಗಿ ಬೆಳೀತಾ ಹೋಗ್ತಾ ಇರುತ್ತೆ. ಆದ್ರಿಂದ ಎಲ್ಲ ಮಕ್ಕಳು ಸಹ ಒಂದು ಶಿಕ್ಷಕರಿಗೆ ಒಂದು ಏನು ಕಿವಿ ಮಾತು ಅಂತಂದರೆ, ಎಲ್ಲರೂ ಸಹ ಉತ್ತಮ ಮಕ್ಕಳನ್ನು ತಾಲ್ಲೂಕು ಮಟ್ಟಕ್ಕೆ ಆಯ್ಕೆ ಮಾಡಿ ಉತ್ತಮ ಪ್ರತಿಭೆ ಇರೋರಂಥವ್ರನ್ನ ಗುರುತಿಸಿ ಕಳಿಸ್ಕೊಳ್ಬೇಕು. ಯಾಕೆಂತಂದ್ರೆ ಇವತ್ತು ತಾಲ್ಲೂಕು ಮಟ್ಟದಲ್ಲಿ ಈ ಕ್ಲಸ್ಟರಿಂದ ಬಂದಂಥ ಮಕ್ಕಳು ಯಾರಪ್ಪ ಕಳಿಸ್ತಾರೋ ಅನ್ನುವಂತಹ ಒಂದು ಹೆಸರಿರಬೇಕು. ಆ ರೀತಿ ಒಂದು ಉತ್ತಮ ಪ್ರತಿಭೆ ಇರುವಂತಹ ಮಕ್ಕಳನ್ನು ತಾಲ್ಲೂಕು ಮಟ್ಟಕ್ಕೆ ಆಯ್ಕೆ ಮಾಡಿ ಕಳಿಸಿ ಅಂತ ಆಶಿಸ್ತಾ, ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರವನ್ನ ಕಲಿತಾಗ ಮಾತ್ರ ಸಮಾಜಕ್ಕೆ ಕೊಡುಗೆಯನ್ನು ನೀಡಬಹುದು ಎಂದು ದೊಡ್ಡಗುಣಿ ಹಿರೇಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ವಿದ್ಯಾರ್ಥಿಗಳು ಶಿಕ್ಷಣದ ಜೊತೆಯಲ್ಲಿ ಸಂಸ್ಕಾರವನ್ನು ಕಲಿತಾಗ ಮಾತ್ರ ಸಮಾಜಕ್ಕೆ ಕೊಡುಗೆಯನ್ನ ನೀಡಬಹುದು ಎಂದು ದೊಡ್ಡಗುಣಿ ಹಿರೇಮಠದ ರೇವಣಸಿದ್ದೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರು ತಿಳಿಸಿದರು.
ಗುಬ್ಬಿ ತಾಲೂಕಿನ ದೊಡ್ಡಗುಣಿ ಗ್ರಾಮದಲ್ಲಿ ಗ್ರಾಮ ಪಂಚಾಯಿತಿ ವತಿಯಿಂದ ನೂತನವಾಗಿ ನಿರ್ಮಿಸಿರುವ ಅಂಗಡಿ ಮಳಿಗೆಗಳ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಅವರು, ಒಂದು ಗ್ರಾಮದ ಅಭಿವೃದ್ಧಿಯಾಗಬೇಕು ಎಂದರೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಕಾರ್ಯ ಮಾಡಿದಾಗ ಸಾಕಷ್ಟು ಕೆಲಸ ಕಾರ್ಯ ನಿರ್ವಹಣೆ ಮಾಡಬಹುದು. ನೂತನ ಮಳಿಗೆಗಳು ನಿರ್ಮಾಣ ಮಾಡಿರುವುದರಿಂದ ಈ ಭಾಗದಲ್ಲಿ ಒಂದಿಷ್ಟು ಆರ್ಥಿಕವಾಗಿ ಗ್ರಾಮ ಪಂಚಾಯಿತಿ ಸಬಲತೆ ಕಾಣಲು ಅನುಕೂಲವಾಗುತ್ತದೆ ಮತ್ತು ಗ್ರಾಮ ಪಂಚಾಯಿತಿ ಸದಸ್ಯರು ಶ್ರೀಮಠದಲ್ಲಿ ನಡೆಯುವ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ದೇವಾಲಯದ ವಿಚಾರಗಳಲ್ಲಿ ಒಟ್ಟಾಗಿ ಸೇರಿಕೊಂಡು ಕೆಲಸ ಕಾರ್ಯ ಮಾಡುವಂತೆ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಶಾಸಕ ಎಸ್ಆರ್ ಶ್ರೀನಿವಾಸ್ ವಿಶೇಷ ಚೇತನರಿಗೆ ಸೋಲಾರ್ ಲೈಟ್ ವಿತರಿಸಿ ಮಾತನಾಡಿದ ಅವರು, ಸ್ಥಳೀಯ ಆಡಳಿತ ಖಂಡಿತವಾಗಿ ಉತ್ತಮವಾದ ಅಭಿವೃದ್ಧಿ ಕೆಲಸಗಳನ್ನು ಮಾಡಲು ಎಲ್ಲ ರೀತಿಯ ತಳಹದಿಯಾಗಿದೆ. ಗ್ರಾಮಗಳ ಅಭಿವೃದ್ಧಿಯಲ್ಲಿ ಗ್ರಾಮ ಪಂಚಾಯಿತಿಗಳ ಪಾತ್ರ ಬಹಳ ಮುಖ್ಯವಾದದ್ದು. ಎಲ್ಲ ಸದಸ್ಯರು ಒಟ್ಟಾಗಿ ಸೇರಿ ಕೆಲಸ ಮಾಡಿದರೆ ಖಂಡಿತವಾಗಿ ಉತ್ತಮ ಕೆಲಸ ಮಾಡಬಹುದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಸದಸ್ಯ ರೇಣುಕಾ ಪ್ರಸಾದ್ ಮಂಜುನಾಥ್ ಗ್ರಾಮ ಪಂಚಾಯಿತಿ ಸಮಸ್ಯೆ ಹಾಗೂ ಗ್ರಾಮಗಳ ಸಮಸ್ಯೆಗಳ ಬಗ್ಗೆ ವಿವರಿಸಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುಧಾ, ಎಸ್ಸಿ ರಮೇಶ್ ಸೇರಿದಂತೆ ಆಡಳಿತ ವರ್ಗ, ಗ್ರಾಮಸ್ಥರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನೀವು ಗ್ರಾಮ ಪಂಚಾಯತಿಗೆ ದುಡಿಯಬೇಕು. ಈ ನಿಟ್ಟಿನಲ್ಲಿ ಹೇಳೋದಾದರೆ ಗ್ರಾಮದ ಎಲ್ಲ ರಸ್ತೆಗಳು ಕೂಡ ಮೊದಲು ಹಾಳಾಗೋಗಿದ್ದಂಥದ್ದನ್ನು ನಾವು ಕೂಡ ಹೇಳಿದ್ವಿ. ನೀವು ಆಪ್ಷನ್ ಇದನ್ನು ತಗೊಳಕ್ಕೆ ಹೋಗ್ಬೇಡಿ, ನೀವು 1000 ಎಕರೆ ಇದೆ ಫಾರೆಸ್ಟ್, 1000 ಎಕರೆ ಬಿಟ್ಕೊಡೋಕ್ಕೆ ನಾವು ಅದಕ್ಕೆ ಆಲ್ಟರ್ನೇಟ್ ಜಾಗ ಕೊಡೋಕ್ಕೂ ಕೂಡ ನಾವು ತಯಾರಾಗಿದ್ದೀವಿ ಅಂತಲೂ ಕೂಡ ಅವ್ರಿಗೆ ಹೇಳಿದ್ದೀವಿ. ನಿಮಗೆ ದುಡ್ಡು ಖರ್ಚಾಗುತ್ತೆ, ಗುಡ್ಡ ಇದೆ, ಅದನ್ನು ನಾವೆಲ್ಲ ಮಟ್ಟ ಮಾಡೋಕ್ಕಾಗಲ್ಲ ಅಂತ ಅವ್ರು ಪ್ರಸ್ತಾಪ ಇಟ್ಟರು. ಸರ್ಕಾರದ ಮುಂದೆ ಈ ಗುಡ್ಡ ಪಟ್ಟ ಲೆಕ್ಕಕ್ಕಿಲ್ಲ, ನೀವು ಮಾಡಿ ಅಂತ ನಾನು ಎಚ್ಚರಿಕೆ ಕೂಡ ಹೇಳಿದ್ದೀನಿ. ಅದಿನ್ನೂ ಸುಲಭವಾಗಿ ನಿಮ್ಮ ರೈತರ ಜಮೀನು ಯಾವುದೇ ಕಾರಣಕ್ಕೂ ಮಾಡ್ಕೊಂಬೇಡಿ ಅಂತ ಹೇಳಿದ್ದೀನಿ. ನಾನು ರೈತರ ಪರವಾಗಿ ಇರ್ತಕ್ಕಂಥದ್ದು. ಅವತ್ತೇ ನಾವು ರೈತರ ಜಮೀನು ಹೊಂದ್ಕೊಂತೇವೆ, ನೀವು ತಗೊಂಬಾಡಿತ್ತಲೇ ನಾವು ಜಿಲ್ಲಾಧಿಕಾರಿಗಳ ಆಫೀಸಲ್ಲಿ ಕಚೇರಿಯಲ್ಲಿ ನಾವೆಲ್ಲ ಕೂಡ ಮಾತಾಡಿರ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೇ ನಾವು ಹೇಳಿರ್ತಕ್ಕಂಥದ್ದು. ಹೆಚ್ಚಿಗೆ ಈಗಾಗಲೇ ಫಾರೆಸ್ಟಲ್ಲಿ ನಮಗೆ ಸಮಾನ ಆಗಿರ್ತಕ್ಕಂಥ ಜಾಗ ಸುಮಾರು 270 ಎಕರೆ ಸಿಕ್ಕಿದೆ. ಅವರು 1000 ಎಕರೆ ಮಾಡಬೇಕು, ಇನ್ನೂ ಎಕ್ಸ್ಟೆಂಡ್ ಮಾಡಿರ್ತಕ್ಕಂಥದ್ದನ್ನ ಪ್ರಸ್ತಾಪ ಮಾಡಿದ್ದಾರೆ. ಅದಕ್ಕೆ ಅವ್ರಿಗೆ ಲ್ಯಾಂಡ್ ಕೊಡಲೇಬೇಕಾಗುತ್ತೆ. ನಾವು ದೊಡ್ಡ ಫ್ಯಾಕ್ಟ್ರಿ ಪಕ್ಕದಲ್ಲಿ ಬರುತ್ತೆ ಅಂದರೆ ನೋಡಿ, ಅಲ್ಲಿ ಕೆಲಸ ಮಾಡೋರೆಲ್ಲ ಬಂದು ಇಲ್ಲೂ ಕೂಡ ಬಾಡಿಗೆಲಿದ್ದಾರೆ. ಎಲ್ಲ ಟ್ರಾನ್ಸಾಕ್ಷನ್ ಜಾಸ್ತಿ ಆಗುತ್ತೆ, ವಹಿವಾಟು ಜಾಸ್ತಿ ಆಗುತ್ತೆ. ಇದು ವಿಮಾನಗಳು ಪ್ರಾರಂಭ ಆದಂಥ ಸಂದರ್ಭದಲ್ಲಿ ಅದಕ್ಕೂ ಕೂಡ ನಾವು ಪೂರ್ವಕವಾಗಿ ಸಹಕಾರ ಕೊಡಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ಫಾರೆಸ್ಟ್ ಲ್ಯಾಂಡ್ ಕೊಡಲಿಕ್ಕೆ ಒಪ್ಕೊಂಡಿದ್ದೀವಿ. ಅದನ್ನು ಕೂಡ ಮಾಡಿಸ್ತಕ್ಕಂಥದ್ದನ್ನ ಮಾಡ್ತೀನಿ ಅಂತ ಹೇಳ್ತಾ ಅಳಿವೇನಾಗಲ್ಲ, ಅವಳು ಉಳ್ಳೇ ಇರ್ತಾರೆ. ಸುಮ್ಮನೆ ನೀವು ಮಾಧ್ಯಮದವರು ಸೃಷ್ಟಿ ಮಾಡ್ಕೊಂಡು ಏನೋ ಆಗ್ಬಿಡ್ತು ಅನ್ನೋದು ಹಾಕೊಂಡು ಉಜ್ಜಿ ಅಳಿತೀರಾ. ಸಿದ್ದರಾಮಣ್ಣ ಸಿಕ್ಕಿರ ಸಿದ್ದರಾಮಣ್ಣನ ಉಜ್ತೀರಾ, ಜೈಲಿಗೆ ಸಿಕ್ಕಿರ ಜೈಲ್ದಾರ್ ಉಜ್ತೀರಾ. ಅಷ್ಟು ಬಿಟ್ಬಿಟ್ಟು ಅಲ್ಲೇನೂ ಆಗಲ್ಲ, ಏನಾಗಬೇಕು ಅದೇ ಆಗಬೇಕು. ಆಗ್ತಾ ಇದೆ, ಕೆಲ್ಸಕ್ಕೆ ಬಾರ ಚರ್ಚೆಗಳು ಆಗ್ತಾವೆ ಅಷ್ಟೇ. ಇದರಲ್ಲೇನು ಅಂತ ತಿರುಳಿಲ್ಲ. ಈ ಕೇಸಲ್ಲಿ ಯಾವುದೇ ರೀತಿ ತೊಂದರೆ ಸಿದ್ದರಾಮಣ್ಣಗೆ ಆಗಲ್ಲ. ಗದಗದ ಶಾಸಕರು ಹೇಳಿಕೆ ಕೊಡ್ತಾರೆ, 100 ಜನ ಕಾಂಗ್ರೆಸ್ ಶಾಸಕರನ್ನ ಬಿಜೆಪಿ ಅವರು ಕೊಂಡ್ಕೊಳ್ಳೋ ಸರ್, ಇದು ಇವತ್ತಿಂದಲ್ಲ, ಸರ್ಕಾರ ಬಂದು 5 ತಿಂಗಳಿಂದಲೂ ನಡೀತಲೇ ಐತೆ. ಆ ರೀತಿ ಹೋಗೋರು ಯಾರೂ ಇಲ್ಲ ಶಾಸಕರು. 100 ಕೋಟಿ ಆಫರ್ ಇದೆ, ಶಾಸಕರಿಗೆ 100 ಕೋಟಿ ಆಫರ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ, ನನಗೇನು ಯಾರು ಕೊಟ್ಟಿಲ್ಲ. ನನಗೆ ಕೊಟ್ಟಿದ್ರೆ ಗೊತ್ತಿರೋದಷ್ಟು. ಮೊನ್ನೆ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯದಲ್ಲಿ ನೀವು ಹೇಳಿ, ನನಗೂ ಫೋನ್ ಬಂದಿತ್ತು. ನನಗೀಗಾಗಲೇ ನನ್ನ ಹಿಂದೆಲೇ ಹೇಳಿದ್ರಲ್ಲ, ಈಗಾಗಲೇ ನನ್ನ 4-5 ತಿಂಗಳ ಹಿಂದೆಲೇ ಮನೆಗೆ ಬಂದಿದ್ರು ಅಂತ ಹೇಳಿದ್ದೀನಿ. ನಾನು ಫೋನ್ ಬಂದಿತ್ತು ಅಂತ ಹೇಳಿಲ್ಲ, ಮನೆಗೆ ಬಂದಿದ್ರು ಅಂತ ಹೇಳಿದ್ದೀನಿ. ಆ ಥರ ಏನೂ ಆಗಲ್ಲ, ಏನೂ ಆಗಲ್ಲ. 136 ಶಾಸಕರಲ್ಲಿ ಏನಾದ್ರು ಗೊಂದಲ ಸೃಷ್ಟಿ ಆಗ್ತದೆ? ಇಲ್ಲ, ಯಾವುದು ಸೃಷ್ಟಿ ಆಗಲ್ಲ. ಎಲ್ಲ ಸಿದ್ದರಾಮಣ್ಣನ ಬೆನ್ನಿ ನಿಂತರು. 100% ಸಿದ್ದರಾಮಣ್ಣ ಮುಂದುವರಿತಾರೆ. ಅಲ್ಲ, ಕಾಂಗ್ರೆಸ್ದಲ್ಲ ಏನಾದ್ರು ಒಳಗಡೆ ಶುರುವಾಗ್ಬಿಟ್ಟಿದ್ಯಾ ಅಂತ ಕಿಡಿ? ಎಲ್ಲೂ ಶುರುವಾಗಿಲ್ಲ, ಎಲ್ಲ ನೀವು ಮಾಧ್ಯಮದವ್ರು ಶುರು ಮಾಡ್ತೀರಿ ಅಷ್ಟೇ. ಮಾಡಿರಿ, ಏನಾರ ಮಾಡಿರಿ, ನೀವೇ ಮಾಡ್ಬೇಕಷ್ಟೇ, ಇಲ್ಲಿ ಯಾರು ಮಾಡೋಕ್ಕಲ್ಲ. ಜನ ಮಾತಾಡೋದನ್ನ ಮಾಧ್ಯಮದವ್ರು ಕೇಳ್ತಾರೆ. ಯಾರು ನೀವು ಹೆಂಗೆ ಕರ್ಕೊಂಡು ಹೋಗ್ತೀರೋ ಜನನ, ಹಂಗೆ ಜನ ಹೋಗ್ತಾರೆ ಅಷ್ಟೇ. ನೀವು ನೋಡಿ, ಬೆಳಗ್ಗೆ ಸಾಯಂಕಾಲ ತಗ ಬರೋ ಸುಳ್ಳು ಹೇಳಿ ಅದನ್ನೇ ನಂಬ್ಕೊಂತಾರೆ, ನಿಜವಾಗಿರೋದು ಹೇಳಿ ಅದೇ ನಂಬ್ಕೊಂತೀರ. ಅಲ್ಲೊಂದು ಕ್ವಶನ್ ಮಾರ್ಕ್ ಇರ್ತೀರಾ, ಹಿಂಗೆ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ನೀವೇ ಊಹೆ ಮಾಡ್ಕೊಂಡು ಹೇಳ್ತಿರ್ತೀರಾ. ಇದು ಹಿಂಗೆ ಆಗ್ಬೋದೇನೋ ಅಂತ ಹೇಳ್ಬಿಟ್ಟು ಲಾಸ್ಟ್ಗೆ ಒಂದು ಕ್ವಶನ್ ಮಾರ್ಕ್ ಇಡ್ತೀರಾ. ಆಮೇಲೆ ಅದು ಕ್ವಶನ್ ಮಾರ್ಕೇ ನಿಮಗೆ ರಕ್ಷಣೆ ಐತೆ ಅಷ್ಟೇ. ಇರೋ ವಾಸ್ತವ ಯೋಚನೆ ಮಾಡಬೇಕು ಅಂತಂದರೆ ಏನೂ ಆಗಲ್ಲ. ಸಿದ್ದರಾಮಯ್ಯನವರ ಮುಂದಿನ ನಡೆಗಳು ಏನೂ ಇಲ್ಲ. ಸಿದ್ದರಾಮಯ್ಯವರು ರಾಜ್ಯದ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ. ಎಲ್ಲಿಂದ ತನಕ ಹೈಕಮಾಂಡ್ ಹೇಳುತ್ತೋ ಅಲ್ಲಿಂದ ತನಕ, ಅಲ್ಲಿವರೆಗೂ ಅಥವಾ ಅವರೇ 5 ವರ್ಷ ಮುಂದುವರಿತಾರೆ. ಅದನ್ನು ನನಗೆ ಹೆಂಗೆ ಗೊತ್ತು? ಸಿದ್ದರಾಮಯ್ಯವರು ಹೈಕಮಾಂಡ್ಗೆ ಗೊತ್ತಿರ್ತಕ್ಕಂಥ ವಿಚಾರ. ನಾವು ಅದ್ರ ಬಗ್ಗೆ ಎಲ್ಲ ನಮ್ಮ ಎದುರುಗಡೆಯಲ್ಲಿ ಮಾತಾಡಿಲ್ಲ. ಒಟ್ಟಾಗೆ ಸಿದ್ದರಾಮಯ್ಯವರು ಎಲ್ಲಿಂದ ತನಕ ಅವಕಾಶ ಐತೆ ಅಲ್ಲಿಂದ ತನಕ ಮುಂದುವರಿತಾರೆ. ಇಂಥ ಒಂದು ಅಂಗಡಿ ಮಳಿಗೆಗಳು ಬೇಕಾಗ್ತದೆ. ಅದೇ ಪ್ರಕಾರವಾಗಿ ಇವತ್ತು
ಸುಮಾರು 6-7 ಅಂಗಡಿ ಮಳಿಗೆಗಳನ್ನು ಕಟ್ಟಿಸಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಗ್ರಾಮದ ಅಭಿವೃದ್ಧಿಗೆ ಏನೇನು ಬೇಕು ಅನ್ನೋದು ಮುಖ್ಯ ಆಗಿರ್ತದೆ. ಅದೇ ಪ್ರಕಾರವಾಗಿ ಎಲ್ಲ ಹಳ್ಳಿಗಳಲ್ಲಿ, ಗ್ರಾಮಗಳಲ್ಲಿ ಧಾರ್ಮಿಕ ಸಮಾರಂಭಗಳು ಕೂಡ ನಡೀತಾ ಇರ್ತವೆ. ಸಾಮಾನ್ಯಕ್ಕೆ ನಾವು ನೋಡ್ತಾ ಇರ್ತೀವಿ, ಗ್ರಾಮ ಪಂಚಾಯತಿಯಿಂದ ವಿಜಯ ಆರಿಸಿ ಹೋದಂಥ ಮೆಂಬರ್ಗಳು ಏನಿದಾರಲ್ಲ, ಅವರು ಯಾವುದೇ ಧಾರ್ಮಿಕ ಸಮಾರಂಭಗಳಲ್ಲಿ ಪಾಲ್ಗೊಳ್ಳೋದಿಲ್ಲ. ಗ್ರಾಮೀಣ ಅಭಿವೃದ್ಧಿ ಆಗಬೇಕು ಅಂತಂದ್ರೆ ಅದು ಒಂದು ಅವಿಭಾಜ್ಯ ಅಂಗ, ಅದರಲ್ಲೂ ನಾವು ಪಾಲ್ಗೊಳ್ಬೇಕಾಗ್ತದೆ ಅನ್ನೋದು ಒಂದು ಮಾತು ಹೇಳ್ಬೇಕಾಗ್ತದೆ. ಆದರೆ ಎಲ್ಲರೂ ನಮ್ಮ ರೇಣುಪ್ರಸಾದ್ ಅವರು ನಮ್ಮೂರಿನ ಗ್ರಾಮ ದೇವತೆ ಕೆಂಪಮ್ಮ ದೇವಿಗೆ ಎಲ್ಲ ಮಾಡುವಂಥದ್ದನ್ನ ನೋಡಿದ್ವಿ. ಕೆಲವೇ ಗ್ರಾಮಗಳಲ್ಲಿ ನಮಗೂ ಅದಕ್ಕೆ ಸಂಬಂಧ ಇದ್ವಿ ನಡ್ಕೊಳ್ಳುವಂಥದ್ದನ್ನು ನಾವು ಕಾಣ್ತಾ ಇರ್ತೀವಿ, ನೋಡಿದ್ದೀವಿ. ಅದು ಆಗಬಾರ್ದು. ಗ್ರಾಮೀಣ ಅಭಿವೃದ್ಧಿ ಜನರ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೋಬಳಿ ಎಸರಳ್ಳಿ ಗ್ರಾಮದಲ್ಲಿ ಮುಖ್ಯ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು ಮತ್ತು ಶಾಲಾ ಮಕ್ಕಳಿಂದ ಶಿಕ್ಷಕ ಜಯಣ್ಣ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಿದರು. ಚಿಕ್ಕನಾಯಕನಹಳ್ಳಿ ತಾಲೂಕಿನ ಶೆಟ್ಟಿಗೆರೆ ಹೋಬಳಿ ಎಸರಳ್ಳಿ ಗ್ರಾಮದಲ್ಲಿ ಮುಖ್ಯ ಶಿಕ್ಷಕರಿಗೆ ಬೀಳ್ಕೊಡುಗೆ ಸಮಾರಂಭ ಆಯೋಜಿಸಲಾಗಿತ್ತು. ಶಾಲಾ ಶಿಕ್ಷಕರು, ಸಿಬ್ಬಂದಿಗಳು ಮತ್ತು ಶಾಲಾ ಮಕ್ಕಳಿಂದ ಶಿಕ್ಷಕ ಜಯಣ್ಣ ಅವರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಾಯಿತು. ಅಕ್ಕಪಕ್ಕದ ಶಾಲೆಯ ಶಿಕ್ಷಕರು ಮತ್ತು ಗ್ರಾಮಸ್ಥರು ಹಾಗೂ ಗ್ರಾಮ ಪಂಚಾಯಿತಿ ಸದಸ್ಯರು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಶಿಕ್ಷಕ ಜಯಣ್ಣ ಅವರ ಉತ್ತಮ ಕಾರ್ಯಗಳನ್ನು ಶ್ಲಾಘಿಸಿದರು. ಗ್ರಾಮ ಪಂಚಾಯಿತಿ ಸದಸ್ಯ ಗೋಪಿನಾಥ್ ಮಾತನಾಡಿ, ಗ್ರಾಮಗಳಿಗೆ ಮಾದರಿ ಶಿಕ್ಷಕರು ಇರುವುದರಿಂದ ಮಕ್ಕಳಲ್ಲಿ ಒಳ್ಳೆಯ ಜ್ಞಾನ, ಸಹನೆ, ತಾಳ್ಮೆಯಂತಹ ಗುಣಗಳನ್ನು, ನೀತಿ ಮಾರ್ಗಗಳನ್ನು ಮತ್ತು ಸಮಾಜದ ಅಭಿವೃದ್ಧಿಗೆ ಇಂತಹ ಗುರುಗಳು ಅವಶ್ಯಕತೆ ಇದೆ ಎಂದು ಹೇಳಿದರು. ಈ ಕಾರ್ಯಕ್ರಮದಲ್ಲಿ ಸಿಆರ್ಪಿ ನವೀನ್ ಹಾಗೂ ಸುರೇಶ್ ಅವರಿಗೆ ಅಭಿನಂದಿಸಲಾಯಿತು. ತರಗತಿಯ ಒಬ್ಬ ವಿದ್ಯಾರ್ಥಿಯಾಗಿದ್ದೆ. ಅವತ್ತು ಇಂಥ ನಮಗೆ ಒಂದು ಅವಕಾಶ ಸಿಗ್ತಾ ಇರಲಿಲ್ಲ. ಆದರೆ ನಮ್ಮ ತಾಯಿಗೆ ಎಷ್ಟು ಗೌರವ ಕೊಡ್ತೀವೋ ಅಷ್ಟೇ ಸ್ಥಾನಮಾನವನ್ನು ಗುರುವಿಗೆ ನಾವು ಕೊಡ್ತೀವಿ. ಆ ಕೊಡೋದು ವಿಚಾರ ಏನಪ್ಪ ಅಂದರೆ, ನಮ್ಮ ತಾಯಿ ಮನೇಲಿ ಪಾಠ ಮಾಡ್ತಾ ಇದ್ರೆ ಅದನ್ನು ಅನುಸರಿಸ್ಕೊಂಡು ಒಬ್ಬ ಗುರುವಾಗಿರೋರು ನಮಗೆ ಶಾಲೆಯಲ್ಲಿ ಪಾಠ ಹೇಳ್ತಾರೆ. ಆ ಸ್ಥಾನ ಇವತ್ತು ನಮಗೆ ಒಂದು ಗುರುವಿಗೆ ಸನ್ಮಾನ ಮಾಡೋಂಥ ಒಂದು ವೇದಿಕೆ ಸಿಕ್ಕೈತೆ ಅಂದರೆ ಇದು ನನ್ನ ಜನ್ಮದ ಒಂದು ಪುಣ್ಯದ ದಿನ ಅಂತ ನಾನು ಭಾವಿಸ್ತೇನೆ. ಮಕ್ಕಳೇ, ನಾನು ಅವ್ರ ಬಗ್ಗೆ ಹೆಚ್ಚಿನದಾಗಿ ಹೇಳ್ಬೇಕು. ನಾನು ಹೈಸ್ಕೂಲ್ ಕಾಲೇಜ್ ಲೆವೆಲ್ವರೆಗೂ ನಾನು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದೀನಿ. ಆದರೆ ಇಂಥ ಟೀಚರ್ ನಮಗೆ ಸಿಕ್ಕಿರೋದು ಅಪರೂಪವಾದ ಒಂದು ಪುಣ್ಯ ದಿನ. ಯಾಕೆಂದರೆ ನಾನು ನೋಡಿರ್ತಕ್ಕಂಥ ಶಾಲೆಗಳಲ್ಲೆಲ್ಲದರಲ್ಲೂ ನಮ್ಮ ಹೆಸರಳ್ಳಿ ಶಾಲೆನ ಒಂದು ಹೋಬಳಿ ಮಟ್ಟದಿಂದ ತಾಲೂಕು ಮಟ್ಟ, ತಾಲೂಕು ಮಟ್ಟದಿಂದ ಜಿಲ್ಲಾ ಮಟ್ಟ, ಜಿಲ್ಲಾ ಮಟ್ಟದಿಂದ ವಿಭಾಗ ಮಟ್ಟದವರೆಗೂ ಹೆಣ್ಮಕ್ಳು ವಾಲಿಬಾಲ್ನನ್ನು ತಂದಂಥ ಕೀರ್ತಿ ಇಡೀ ನಮ್ಮ ತುಮಕೂರಿಗೆ ಸಲ್ಲುತ್ತೆ. ಅದರಲ್ಲಿ ನಮ್ಮ ಹೆಸರಳ್ಳಿ ಮಕ್ಕಳಿಗೂ ಸಲ್ಲುತ್ತೆ. ಅಲ್ಲಿನ ವಿದ್ಯಾರ್ಥಿ ಪೋಷಕರು ಮತ್ತು ನಮ್ಮ ಶಿಕ್ಷಕರಿಂದ ಏನಿರುತ್ತೋ ಅವರೆಲ್ಲರೂ ಜೊತೆಗೆ ಅವರಲ್ಲಿ ಆಸಕ್ತಿ ಇರ್ತಕ್ಕಂಥ ಏನು ಆಟೋಟ ಸ್ಪರ್ಧೆಯಲ್ಲಿ ವಾಲಿಬಾಲ್ ಅಂತಕ್ಕಂಥದ್ದು ಅವ್ರು ತುಂಬ ಇಷ್ಟವಾಗಿರ್ತಕ್ಕಂಥದ್ದು, ಅದನ್ನು ಮಕ್ಕಳಿಗೆ ಹೇಳ್ಕೊಡ್ತಕ್ಕಂಥ ಸನ್ನಿವೇಶ ಇವತ್ತು ಸಹ ಇಂದಿಗೂ ಸಹ ನಡೆಸಿ ಬಂದಿರತಕ್ಕಂಥದ್ದು ನಮಗೆ ತುಂಬ ಸಂತೋಷವಾಗಿರ್ತಕ್ಕಂಥ ಸನ್ನಿವೇಶ. ಅದೇ ರೀತಿ ಯಾವುದೇ ವಿಷಯವನ್ನು ನಾವು ಇಲ್ಲಿ ಮಾತಾಡಬೇಕು ಅಂದ್ರೂ ಸಹ ಅವರ ವಿಷಯವನ್ನು ಪ್ರಸ್ತಾಪಿಸಿ ಅವರ ಹತ್ರ ತಿಳಿಸ್ಕೊಂಡು ನಾವು ಮಾತಾಡ್ತಕ್ಕಂಥದ್ದು, ಅಷ್ಟು ಅವಿನಾಭಾವ ಸಂಬಂಧವನ್ನು ನಮ್ಮ ಶಾಲೆ ಮತ್ತು ಆ ಶಾಲೆ ಜಯಣ್ಣ ಸರ್ ಇಟ್ಕೊಂಡಿರ್ತಕ್ಕಂಥದ್ದು ನಮಗೆ ತುಂಬ ಸಂತೋಷ ತಂದಿರ್ತಕ್ಕಂಥ ವಿಷಯ. ಅವರು ಇದುವರೆಗೂ ಅವರು ಹೇಳಿದ್ರು ವರ್ಗಾವಣೆ ಆದ್ರೂ ಅಂತವ ವರ್ಗಾವಣೆ ಆಗೋದಕ್ಕೆ ತಮ್ಮದೇ ಆಗಿರ್ತಕ್ಕಂಥ ಅನೇಕ ಕಾರಣಗಳನ್ನು ಇಟ್ಕೊಂಡದ್ದು. ಆ ಕಾರಣದಿಂದ ಅವ್ರು ಬೇರೆ ಶಾಲೆಗೆ ಒಯ್ದಾರೆ. ಆದರೆ ಈ ಶಾಲೆಯನ್ನೇ ಬಿಟ್ಟು ಹೋಗ್ಬೇಕು ಅಂತ ಭಾವನೆ ಅವ್ರಿಗೆ ಅಲ್ಲಿವರೆಗೂ ಒಂಚೂರು ಸಮಾಧಾನ ಇತ್ತು. ಅವರು ಟ್ರಾನ್ಸ್ಫರ್ ಆದ್ಮೇಲೆ ಅವ್ರ ಮುಖ ನೋಡಿದಾಗ ನಮಗೆ ಸಾಕಷ್ಟು ಬೇಜಾರಾಯ್ತು. ಅವ್ರಿಗೆ ನನ್ನ ವೈಯಕ್ತಿಕ ಬದುಕನ್ನ ನನ್ನ ಕೆಲಸದ ಜೊತೆ ಸೇರಿಸ್ಕೊಂಡವನೇ ಅಲ್ಲ. ಅದು ವೈಯಕ್ತಿಕ ಬದುಕೇ ಬೇರೆ, ನನ್ನ ವೃತ್ತಿನೇ ಬೇರೆ ಅಂದ್ಕೊಂಡವನ್ನ. ಯಾಕೆಂದ್ರೆ ಅದಕ್ಕೂ ಇದಕ್ಕೂ ಸಂಬಂಧಪಟ್ಟಂತ ಒಂದು ಸನ್ನಿವೇಶಗಳು ಸೃಷ್ಟಿ ಆದ್ರೆ ನಾವು ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತಕ್ಕಂಥ ಭಾವನೆ. ಯಾಕಂದ್ರೆ ನನ್ನ ವೈಯಕ್ತಿಕ ಬದುಕು ಅಷ್ಟು ಚೆನ್ನಾಗಿಲ್ಲ. ಆ ಎಲ್ಲ ನೋವುಗಳನ್ನ, ನಲಿವನ್ನ ಮರೆಸ್ತಕ್ಕಂತ ಒಂದು ಸ್ಥಳ ಅಂದ್ರೆ ನನಗೆ ಶಾಲೆ ಆಗಿದೆ. ಹಾಗಾಗಿ
ನಾನು ಹೆಚ್ಚು ಈ ಶಾಲೆನಲ್ಲಿ ಸಂತೋಷವಾಗಿದ್ದೆ ಅಂದ್ರೆ ಅದು ತಾಯಿಯ ಕೃಪೆ ಅಂತ ನಾನು ಅದು ಭಾವಿಸ್ತೇನೆ. ಯಾಕಂದ್ರೆ ನನ್ನ ಜೊತೆ ಕೆಲಸ ಮಾಡ್ತಕ್ಕಂಥ ಎಲ್ಲ ಸಹೋದ್ಯೋಗಿಗಳು, ನನ್ನ ಆತ್ಮೀಯರು ಎಲ್ಲ ಸೇರಿರೋದು ನನಗೆ ತುಂಬಾ ಭಾವುಕತೆಯನ್ನು ತರ್ತಾರೆ. ಈ ಒಂದು ವೃತ್ತಿನಲ್ಲಿ ನಾನು ಎಷ್ಟೋ ಸಲ ಅಂದ್ಕೊಂಡಿದ್ದೆ, ಬೇರೆ ವೃತ್ತಿ ಇದ್ರೆ ನನ್ಗಿಷ್ಟು ಖುಷಿ ಸಿಗ್ತಾ ಇರ್ಲಿಲ್ಲ. ಆ ಮಕ್ಕಳು ಎಲ್ಲ ನೋವನ್ನ ಮರೆಸ್ತಾರೆ. ಹಾಗಾಗಿ ನಾನು ಹೆಚ್ಚು ಮಕ್ಕಳ ಜೊತೆಗೆ ಇರಕ್ ಇಷ್ಟಪಡ್ತಿದ್ದೆ, ಈಗಲೂ ಇರಕ್ ಇಷ್ಟಪಡ್ತೀನಿ. ನನಗೆ ಇನ್ನೊಂದು ಏನು ಖುಷಿ ವಿಚಾರ ಅಂತಂದ್ರೆ, ಆಕ್ಚುಲಿ ನಾನು ಕಳೆದ ಒಂದು ವರ್ಗಾವಣೆಗಳಲ್ಲಿ ಈ ರೀತಿ ಫಂಕ್ಷನ್ಗಳಿಗೆ ಹೋದನಲ್ಲ. ಸಾಲಿನಲ್ಲಿ ವರ್ಗಾವಣೆ ಆಗಿ ನಮ್ಮ ಶಾಲೆಯಲ್ಲಿದ್ದಂತಹ ಜಯಣ್ಣ ಸರ್ ಅವರು ಪಕ್ಕದಲ್ಲಿರುವಂತಹ ಗೌಡ್ನಹಳ್ಳಿ ಶಾಲೆಗೆ ಹೋಗಿದ್ದಾರೆ. ಅವ್ರಿಗೆ ಈ ಶಾಲೆಯಿಂದ ಬೀಳ್ಕೊಡುಗೆ ಮತ್ತೆ ಅದರ ಜೊತೆಗೆ ನಮ್ಮ ಕ್ಲಸ್ಟರ್ನಲ್ಲಿ, ಶೆಟ್ಟಿಕೆರೆ ಕ್ಲಸ್ಟರ್ನಲ್ಲಿ 7 ವರ್ಷಗಳ ಕಾಲ CRP ಆಗಿ ಕರ್ತವ್ಯನ ನಿರ್ವಹಿಸಿ ಅವರು ಕೂಡ ವರ್ಗಾವಣೆ ಮೂಲಕ ಮತ್ತೊಂದು ಶಾಲೆಗೆ ಹೋಗಿದ್ದಾರೆ. ಅವ್ರಿಗೂ ಕೂಡ ಬೀಳ್ಕೊಡುಗೆಯನ್ನ ಇಟ್ಕೊಂಡಿದ್ದೀವಿ. ಅದೇ ರೀತಿ ಗೌಡ್ನಹಳ್ಳಿ ಶಾಲೆಯಲ್ಲಿದ್ದಂತಹ ಸುರೇಶ್ ಮಾಸ್ಟರ್ ಕೂಡ ವರ್ಗಾವಣೆ ಮೂಲಕ ಚಿಕ್ಕನಾಯಕನಹಳ್ಳಿ ಶಾಲೆಗೆ ಹೋಗಿದ್ದಾರೆ. ಅವ್ರಿಗೂ ಕೂಡ ಸನ್ಮಾನವನ್ನ ಇಟ್ಕೊಂಡಿದ್ದೀವಿ. ಈ 3 ಜನಕ್ಕೆ ಬೀಳ್ಕೊಡುಗೆಯನ್ನ ಇಟ್ಕೊಂಡು ಈ ದಿನ ನಮ್ಮ ಶಾಲೆಯಲ್ಲಿ ಒಂದು ಹಬ್ಬದ ವಾತಾವರಣನೇ ಇದೆ. ಎಲ್ಲರಿಗೂ ಬೀಳ್ಕೊಡುಗೆಯನ್ನ ಇಟ್ಕೊಂಡಿದ್ದೀವಿ. ವಿಶ್ವ ತೆಂಗು ದಿನದ ಅಂಗವಾಗಿ ಸೆಪ್ಟೆಂಬರ್ 2ರಂದು ತಿಪಟೂರಿನ SNS ಕನ್ವೆನ್ಷನ್ ಹಾಲ್ನಲ್ಲಿ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ನವದೆಹಲಿ ಇವರ ವತಿಯಿಂದ 78ನೇ ರಾಷ್ಟ್ರೀಯ ಮಂಡಳಿ ಸಮಾವೇಶ ಹಾಗೂ ಕಾರ್ಯನಿರತ ಪತ್ರಕರ್ತರ ವಿಚಾರ ಸಂಕಿರಣ, ಉಂಡೆ ಕೊಬ್ಬರಿ ಮಾರುಕಟ್ಟೆ ಹಾಗೂ ಬೃಹತ್ ನಾಣ್ಯ ಮತ್ತು ಅಂಚೆ ಚೀಟಿ ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷ ಮಲ್ಲಿಕಾರ್ಜುನಯ್ಯ ಅವರು ನಗರದ ಕೌಸ್ತುಭ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ವಿಶ್ವ ತೆಂಗು ದಿನದ ಅಂಗವಾಗಿ ಸೆಪ್ಟೆಂಬರ್ 2ರಂದು ತಿಪಟೂರಿನ SNS ಕನ್ವೆನ್ಷನ್ ಹಾಲ್ನಲ್ಲಿ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟ ನವದೆಹಲಿ ವತಿಯಿಂದ 78ನೇ ರಾಷ್ಟ್ರೀಯ ಮಂಡಳಿ ಸಮಾವೇಶ ಹಾಗೂ ಕಾರ್ಯನಿರತ ಪತ್ರಕರ್ತರ ವಿಚಾರ ಸಂಕಿರಣ, ಉಂಡೆ ಕೊಬ್ಬರಿ ಮಾರುಕಟ್ಟೆ ಹಾಗೂ ಬೃಹತ್ ನಾಣ್ಯ ಮತ್ತು ಅಂಚೆ ಚೀಟಿ ಪ್ರದರ್ಶನ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಕಾರ್ಯನಿರತ ಪತ್ರಕರ್ತರ ಅಧ್ಯಕ್ಷ ಮಲ್ಲಿಕಾರ್ಜುನ ಅವರು ನಗರದ ಕೌಸ್ತುಭ ಹೋಟೆಲ್ನಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾಹಿತಿ ನೀಡಿದರು. ಇದು ರಾಷ್ಟ್ರೀಯ ಮಟ್ಟದ ಸಮ್ಮೇಳನವಾಗಿದ್ದು ನಮ್ಮ ಭಾರತ ದೇಶದ ಎಲ್ಲಾ ರಾಜ್ಯಗಳಿಂದ ಹಿರಿಯ ಹಾಗೂ ನುರಿತ ಪತ್ರಕರ್ತರು ಆಗಮಿಸುತ್ತಿದ್ದು, ತಿಪಟೂರಿನ ಪ್ರಮುಖ ವಾಣಿಜ್ಯ ಬೆಳೆಯಾದ ಉಂಡೆ ಕೊಬ್ಬರಿಗೆ ಸೂಕ್ತ ಮಾರುಕಟ್ಟೆ ಮತ್ತು ಅದರ ಉಪಯೋಗ ಮತ್ತು ಅದರ ಉತ್ಪನ್ನಗಳ ತಯಾರಿಕೆಯ ಬಗ್ಗೆ ಸ್ಥಳದಲ್ಲಿ ಮಾಹಿತಿ ನೀಡಲು ತಜ್ಞರು ಮತ್ತು ನುರಿತ ರೈತರು ಆಗಮಿಸುತ್ತಿದ್ದಾರೆ. ಹಾಗೂ ಇದೇ ಸಂದರ್ಭದಲ್ಲಿ ಹಿರಿಯ ಪತ್ರಕರ್ತರಿಗೆ ಸನ್ಮಾನ ಮತ್ತು ಬೃಹತ್ ಅಂಚೆ ಚೀಟಿ ಮತ್ತು ನಾಣ್ಯಗಳ ಪ್ರದರ್ಶನ ಏರ್ಪಡಿಸಲಾಗಿದೆ. ಆದ್ದರಿಂದ ಇದರ ಸದುಪಯೋಗವನ್ನು ಎಲ್ಲ ಪತ್ರಕರ್ತರು ಉಪಯೋಗಿಸಿಕೊಳ್ಳಬೇಕು ಎಂದು ಮನವಿ ಮಾಡಿದರು. ಸೆಪ್ಟೆಂಬರ್ 2ನೇ ತಾರೀಕು ಸೋಮವಾರ ರಾಷ್ಟ್ರೀಯ ಕಾರ್ಯನಿರತ ಪತ್ರಕರ್ತರ ರಾಷ್ಟ್ರೀಯ ಮಹಾಮಂಡಳಿ ಸಭೆ ತಿಪಟೂರಿನಲ್ಲಿ ನಡೀತಾ ಇದ್ದು, ಈ ತಿಪಟೂರು ನಗರದ SNS ಕನ್ವೆನ್ಷನ್ ಹಾಲ್ನಲ್ಲಿ ನಡೀತಾ ಇದ್ದು, ಬೆಳಗಿಂದ ಸಾಯಂಕಾಲ ತನಕ ಕಾರ್ಯಕ್ರಮ ಇರ್ತದೆ. ಬೆಳಗಿನ ಉದ್ಘಾಟನೆ ನಂತರ ರಾಷ್ಟ್ರೀಯ ಮಂಡಳಿ ಸಭೆ ನಂತರ 2 ಪ್ರಮುಖವಾದ ವಿಚಾರಗೋಷ್ಠಿಗಳಿರ್ತದೆ. ಒಂದು ಪತ್ರಕರ್ತ ಬಂಧುಗಳು ಸಂಬಂಧಪಟ್ಟಿದ್ದು, ಬಟ್ ಎರಡನೇದು ನಾನು ತುಂಬ ವಿಶೇಷವಾಗಿ ಏನಂದರೆ ಈ ಒಂದು ಮಹಾಮಂಡಳಿ ಸಭೆಯಲ್ಲಿ ತಿಪಟೂರು ತೆಂಗು ಬೆಳೆಗಾರರ ಒಂದು ಎಲ್ಲ ಅವರ ಪ್ರಾಡಕ್ಟ್ಸು ಎಲ್ಲ ಉತ್ಪನ್ನಗಳ ಪ್ರದರ್ಶನ ಮತ್ತು ಮಾರಾಟ ಹಾಗೂ ತೆಂಗು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಒಂದು ವಿಚಾರಗೋಷ್ಠಿ ಇರಲಿದೆ. ಇದರಲ್ಲಿ ಎಲ್ಲ ಪ್ರಮುಖರು, ಎಲ್ಲ ಮಾರುಕಟ್ಟೆ ಸಮಿತಿ ಸದಸ್ಯರು, ಪ್ರಮುಖ ರೈತರು ಎಲ್ಲ ಭಾಗವಹಿಸ್ತಾ ಇದ್ದಾರೆ. ಇದರಲ್ಲಿ ಒಂದು ಉತ್ತಮವಾದ ಒಂದು ಸಂವಾದ ನಡೆಯಲಿದೆ. ಎಲ್ಲ ಆಸಕ್ತ ರೈತರು ಖಂಡಿತವಾಗಿ ಈ ಸಭೆಯಲ್ಲಿ ಪಾಲ್ಗೊಳ್ಳಬೇಕು. ಮತ್ತು ವಿಶೇಷವಾಗಿ ಒಂದು ನಾಣ್ಯಗಳ ಪ್ರದರ್ಶನ ಮತ್ತು ಅಕ್ಷಯಕಲ್ಪ ಆರ್ಗ್ಯಾನಿಕ್ಸ್ ಒಂದು ಹೈನುಗಾರಿಕೆಯ ಒಂದು ಪ್ರದರ್ಶನ, ಹೈನುಗಾರಿಕೆ ಪ್ರಾಡಕ್ಟ್ಸ್ ಪ್ರದರ್ಶನ ಸಹ ಇರ್ತದೆ. ಎಲ್ಲರೂ ಈ ರೈತರು ದಯವಿಟ್ಟು ಈ ಒಂದು ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ತಮ್ಮ ಸಮಸ್ಯೆಗಳನ್ನು ಒಂದು ಮಂಡಿಸುವ ಮೂಲಕ ಈ ಒಂದು ರಾಷ್ಟ್ರೀಯ ಮಟ್ಟದ ವೇದಿಕೆಯನ್ನು ಉಪಯೋಗಿಸ್ಕೊಳ್ಬೇಕಾಗಿ ನಾನು ತಮ್ಮಲ್ಲಿ ಕಳಕಳಿಯ ಮನವಿ ಮಾಡ್ತೀನಿ. ಸಂಚರಿಸುತ್ತಿದ್ದಾಗಲೇ ಸಿಟಿ ಬಸ್ ಚಾಲಕನಿಗೆ ಶುಗರ್ ಲೋ ಆಗಿ ಕುಸಿದು ಬಿದ್ದ ಪರಿಣಾಮ ಬಸ್ ಮುಂಭಾಗದಲ್ಲಿ ಬರುತ್ತಿದ್ದ ಆಟೋ ಮತ್ತು ಕಾರಿಗೆ ಡಿಕ್ಕಿಯಾದ ಘಟನೆ ಮಂಗಳೂರಿನ ಹಂಪನಕಟ್ಟೆಯ ಮಿಲಗ್ರೀಸ್ ಬಳಿ ನಡೆದಿದೆ. ಸಂಚರಿಸುತ್ತಿದ್ದಾಗಲೇ ಸಿಟಿ ಬಸ್ ಚಾಲಕನಿಗೆ ಶುಗರ್ ಲೋ ಆಗಿ ಕುಸಿದು ಬಿದ್ದ ಪರಿಣಾಮ ಬಸ್ ಮುಂಭಾಗದಲ್ಲಿ ಬರುತ್ತಿದ್ದ ಆಟೋ ಮತ್ತು ಕಾರಿಗೆ ಡಿಕ್ಕಿಯಾದ ಘಟನೆ ಮಂಗಳೂರಿನ ಹಂಪನಕಟ್ಟೆಯ ಮಿಲಗ್ರೀಸ್ ಬಳಿ ನಡೆದಿದೆ.
ಮೋರ್ಗನ್ಸ್ ಗೇಟ್ ಸ್ಟೇಟ್ ಬ್ಯಾಂಕ್ ನಡುವೆ ಸಂಚರಿಸುವ ಪಿಟಿಸಿ ಎಂಬ ಖಾಸಗಿ ಬಸ್ ಗುರುವಾರ ಮಧ್ಯಾಹ್ನ ಸ್ಟೇಟ್ ಬ್ಯಾಂಕ್ ಕಡೆಗೆ ಸಂಚರಿಸುತ್ತಿತ್ತು. ಬಸ್ ಮಿಲಾಗ್ರೇಸ್ ಸ್ಟಾಪ್ನಲ್ಲಿ ನಿಂತು ಹೊರಟಿತ್ತು. ಇನ್ನೇನು ಸಿಗ್ನಲ್ ತಲುಪುತ್ತಿರುವಾಗಲೇ ಬಸ್ ಚಾಲಕ ಕಿರಣ್ ಲೋಬೋಗೆ ದೇಹದಲ್ಲಿ ಸಕ್ಕರೆ ಪ್ರಮಾಣ ಕಡಿಮೆಯಾದ ಹಿನ್ನೆಲೆಯಲ್ಲಿ ಕುಸಿದು ಬಿದ್ದಿದ್ದಾರೆ. ಈ ಸಂದರ್ಭದಲ್ಲಿ ಬಸ್ ನಿಧಾನಗತಿಯಲ್ಲಿತ್ತು. ಅಲ್ಲಿಯೇ ಮುಂಭಾಗದಲ್ಲಿದ್ದ ಹಿಂದಕ್ಕೆ ತೆರೆಯುತ್ತಿದ್ದ ಆಟೋ ಮತ್ತು ಕಾರ್ಗೆ ಬಸ್ ಡಿಕ್ಕಿ ಹೊಡೆದಿದೆ. ಕಾರು ಹಾಗೂ ಬಸ್ ಮಧ್ಯೆ ಸಿಲುಕಿದ್ದ ಆಟೋ ಅಪ್ಪಚ್ಚಿಯಾಗಿದೆ. ಆದರೆ ಅದೃಷ್ಟವಶಾತ್ ಆಟೋ ಚಾಲಕ ಉಸ್ಮಾನ್ ಮತ್ತು ಆತನ ಪತ್ನಿ ಮತ್ತು ಮಗುಗೆ ಹೆಚ್ಚಿನ ಅಪಾಯಗಳಾಗಿಲ್ಲ. ಘಟನೆಯಲ್ಲಿ ಕಾರು ಮತ್ತು ದ್ವಿಚಕ್ರ ವಾಹನಕ್ಕೂ ಹಾನಿಯಾಗಿದೆ. ತಕ್ಷಣ ಬಸ್ ಚಾಲಕನನ್ನು ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಅಪಾಯದಿಂದ ಪಾರಾಗಿದ್ದಾರೆ. ಆಟೋ ರಿಕ್ಷಾ ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಮಂಗಳೂರಿನ ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣ ಎದುರಿಸುತ್ತಿರುವ ನಟ ದರ್ಶನ್ ಅವರು ಗುರುವಾರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಈ ವೇಳೆ ಅವರು ಧರಿಸಿದ್ದ ಕನ್ನಡಕದ ಕುರಿತು ಭಾರೀ ಸುದ್ದಿಯಾಗಿತ್ತು. ಈ ಬಗ್ಗೆ ಎಸ್ಪಿ ಶೋಭಾ ರಾಣಿ ಅವರು ಕೇಂದ್ರ ಕಾರಾಗೃಹಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸ್ಪಷ್ಟನೆ ನೀಡಿದರು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಪ್ರಕರಣ ಎದುರಿಸುತ್ತಿರುವ ನಟ ದರ್ಶನ್ ಅವರು ಗುರುವಾರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಈ ವೇಳೆ ಅವರು ಧರಿಸಿದ್ದ ಕನ್ನಡಕದ ಕುರಿತು ಭಾರೀ ಸುದ್ದಿಯಾಗಿತ್ತು. ಈ ಬಗ್ಗೆ ಎಸ್ಪಿ ಶೋಭಾ ರಾಣಿ ಅವರು ಕೇಂದ್ರ ಗೃಹ ಕಚೇರಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ ಬಳಿಕ ಸ್ಪಷ್ಟನೆ ನೀಡಿದರು. ನಟ ದರ್ಶನ್ ಅವರು ಧರಿಸಿರುವುದು ಕೂಲಿಂಗ್ ಗ್ಲಾಸ್ ಅಲ್ಲ, ಅದು ಪವರ್ ಗ್ಲಾಸ್. ಕಣ್ಣಿನ ಸಮಸ್ಯೆ ಇದ್ರೆ ಅದನ್ನು ಧರಿಸುವುದಕ್ಕೆ ಅವಕಾಶವಿದೆ. ಆದರೂ ಕೂಡ ವೈದ್ಯರು ಗ್ಲಾಸ್ನ ಪವರ್ ಪರೀಕ್ಷೆ ಮಾಡಲಿದ್ದಾರೆ ಎಂದು ಬಳ್ಳಾರಿ ಎಸ್ಪಿ ಶೋಭಾ ರಾಣಿ ತಿಳಿಸಿದರು. ಬಳ್ಳಾರಿ ಕೇಂದ್ರ ಕಾರಾಗೃಹಕ್ಕೆ ಎಸ್ಪಿ ಶೋಭಾ ಭೇಟಿ ನೀಡಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದರು. ರೊಟೀನ್ನಂತೆ ಇದು ಕೂಡ ಜೈಲಿಗೆ ಭೇಟಿ ನೀಡಿದ್ದೇನೆ. ಕಾರಾಗೃಹದ ಅಧೀಕ್ಷಕರ ಕೊಠಡಿಗೆ ತೆರಳಿ ಮಾತನಾಡಿದ್ದೇನೆ. ದರ್ಶನ್ ಅವರನ್ನು ಭೇಟಿಯಾಗಿಲ್ಲ ಎಂದು ಎಸ್ಪಿ ಮಾಹಿತಿ ನೀಡಿದರು. ಇನ್ನು ದರ್ಶನ್ ಕುರಿತು ವದಂತಿಗಳ ಬಗ್ಗೆ ಉತ್ತರಿಸಿ, ದರ್ಶನ್ ಅವರು ಆರೋಗ್ಯವಾಗಿದ್ದಾರೆ. ಅವರ ಆರೋಗ್ಯ ಕುರಿತು ವದಂತಿಗಳು ಸುಳ್ಳು, ಯಾವುದೇ ಸಮಸ್ಯೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಇನ್ನು ದರ್ಶನ್ ಅವರ ಕೈಗೆ ಬೇಡಿ ವಿಚಾರ ಕುರಿತು ಪ್ರತಿಕ್ರಿಯೆ ನೀಡಿದ ಅವರು, ದರ್ಶನ್ ಅವರಿಗೆ ಬೇಡಿ ಹಾಕಿಲ್ಲ, ಕೈಗೆ ನೋವಾಗಿರೋದ್ರಿಂದ ಬಟ್ಟೆ ಕಟ್ಟಿಕೊಂಡಿದ್ದರು. ಅದು ಬೇಡಿಯಲ್ಲ, ಜೊತೆಗೆ ಕೈಗೆ ಹಾಕಿದ್ದ ಕಡಗ, ದಾರ ಮತ್ತು ಚೈನ್ಗಳನ್ನು ಪರಿಶೀಲನೆ ವೇಳೆ ತೆಗೆಸಲಾಗಿದೆ ಎಂದು ತಿಳಿಸಿದರು. ವಿಚಾರಾಧೀನ ಕೈದಿ ಯಾವುದೇ ರೀತಿ ಬಟ್ಟೆ ಹಾಕಿಕೊಳ್ಳಬಹುದು, ಆದರೆ ಶಿಕ್ಷೆಯಾಗಿರೋ ಕೈದಿಗೆ ಆ ರೀತಿಯಲ್ಲಿ ಅವಕಾಶ ಇರೋದಿಲ್ಲ. ಇನ್ನು ದರ್ಶನ್ ಅವರಿಗೆ ಊಟ ನೀಡಲಾಗಿದ್ದು ಜೈಲಿನ ನಿಯಮಗಳನ್ನು ಪಾಲನೆ ಮಾಡುತ್ತಿದ್ದಾರೆ ಎಂದು ಎಸ್ಪಿ ಮಾಹಿತಿ ನೀಡಿದ್ದಾರೆ. ದರ್ಶನ್ ಅವರ ಭೇಟಿಗೆ ಅವಕಾಶ ನೀಡುವ ಕುರಿತು ಮಾತನಾಡಿದ ಅವರು, ಸಾಮಾನ್ಯವಾಗಿ ವಾರದಲ್ಲಿ ಒಂದು ದಿನ ಕುಟುಂಬಸ್ಥರು ಅಥವಾ ಆಪ್ತರ ಭೇಟಿಗೆ ಅವಕಾಶ ಇರುತ್ತದೆ. ಭೇಟಿಯಾಗುವವರು ತಮ್ಮ ಮಾಹಿತಿಯನ್ನು ಜೈಲಿನ ಅಧಿಕಾರಿಗಳಿಗೆ ನೀಡಬೇಕು. ಆಗ ಅಧಿಕಾರಿಗಳು ಕೈದಿಗಳಿಗೆ ತಿಳಿಸಿ ಅವರು ಇಚ್ಛಿಸಿದರೆ ಒಂದು ಬಾರಿ ಭೇಟಿಗೆ ಅವಕಾಶ ನೀಡಲಾಗುತ್ತದೆ. ಆದರೆ ದರ್ಶನ್ ಅವರ ವಿಚಾರದಲ್ಲಿ ಕೋರ್ಟ್ ಆದೇಶದಲ್ಲಿ ಏನಿದೆ ಎಂಬುದು ನನ್ನ ಗಮನಕ್ಕಿಲ್ಲ. ಕೋರ್ಟ್ ಆದೇಶದಂತೆ ಅವಕಾಶ ನೀಡಲಾಗುತ್ತದೆ ಎಂದರು. ರಾಜ್ಯದಲ್ಲಿ ಮತ್ತೆರಡು ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಹೆಸರು, ಸೂರ್ಯಕಾಂತಿ ಜೊತೆಗೆ ಈಗ ಉದ್ದು ಮತ್ತು ಸೋಯಾಬೀನ್ ಅನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ನಿರ್ದೇಶಿಸಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತ್ತೆರಡು ಬೆಳೆಗಳನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸಲು ಕೇಂದ್ರ ಸರ್ಕಾರ ಅನುಮತಿ ನೀಡಿದೆ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ರಾಜ್ಯದಲ್ಲಿ ಹೆಸರು, ಸೂರ್ಯಕಾಂತಿ ಜೊತೆಗೆ ಈಗ ಉದ್ದು ಮತ್ತು ಸೋಯಾಬೀನ್ ಅನ್ನು ಬೆಂಬಲ ಬೆಲೆಯಲ್ಲಿ ಖರೀದಿಸುವಂತೆ ರಾಜ್ಯ ಸರ್ಕಾರಕ್ಕೆ ಕೇಂದ್ರ ನಿರ್ದೇಶಿಸಿದೆ ಎಂದು ಹೇಳಿದ್ದಾರೆ. ಹೆಸರು ಮತ್ತು ಸೂರ್ಯಕಾಂತಿಗೆ ಬೆಂಬಲ ಬೆಲೆ ಘೋಷಿಸಿ ರಾಜ್ಯದಲ್ಲಿ ಖರೀದಿ ಕೇಂದ್ರ ತೆರೆಯುತ್ತಿದ್ದಂತೆಯೇ ಕೇಂದ್ರ ಕೃಷಿ ಸಚಿವಾಲಯ ಇದೀಗ ಉದ್ದು ಮತ್ತು ಸೋಯಾಬೀನ್ಗೂ ಬೆಂಬಲ ಬೆಲೆ ಖರೀದಿ ಕೇಂದ್ರ ತೆರೆಯಲು ರಾಜ್ಯ ಸರ್ಕಾರಕ್ಕೆ ಅನುಮತಿ ನೀಡಿದೆ. ಕರ್ನಾಟಕದಲ್ಲಿ 24-25ರ ಮುಂಗಾರು ಹಂಗಾಮಿನಲ್ಲಿ ಬೆಂಬಲ ಬೆಲೆ ಯೋಜನೆಯಡಿ 19,760 ಮೆಟ್ರಿಕ್ ಟನ್ ಉದ್ದು ಹಾಗೂ 1,03,315 ಮೆಟ್ರಿಕ್ ಟನ್ ಸೋಯಾಬೀನ್ ಖರೀದಿಗೆ ಕೇಂದ್ರ ಸರ್ಕಾರ ಅಸ್ತು ಎಂದಿದೆ. ಮುಕ್ತ ಮಾರುಕಟ್ಟೆಯಲ್ಲಿ ಈ ಬೆಳೆಗಳಿಗೆ ಬೆಲೆ ಕಡಿಮೆ ಇರುವುದರಿಂದ ಎಂಎಸ್ಪಿ ಅಡಿ ಖರೀದಿಸಿ ರೈತರಿಗೆ ಅನುಕೂಲ ಕಲ್ಪಿಸುವ ಉದ್ದೇಶದಿಂದ ಕೇಂದ್ರ ಸರ್ಕಾರ ಈ ಕ್ರಮ ಕೈಗೊಂಡಿದೆ. ರಾಜ್ಯದಲ್ಲಿ 90 ದಿನಗಳ ಅವಧಿಗೆ ಖರೀದಿ ಕೇಂದ್ರ ತೆರೆದು ಬೆಂಬಲ ಬೆಲೆ ಯೋಜನೆಯಡಿ ಉದ್ದು ಮತ್ತು ಸೋಯಾಬೀನ್ ಖರೀದಿಸುವಂತೆ ಕೇಂದ್ರ ಕೃಷಿ ಸಚಿವಾಲಯ ರಾಜ್ಯ ಸರ್ಕಾರಕ್ಕೆ ಆಗಸ್ಟ್ 29ರಂದು ಆದೇಶ ಹೊರಡಿಸಿದೆ. ಉದ್ದು ಕಾಳು 7,400 ರು ಮತ್ತು ಸೋಯಾಬೀನ್ಗೆ
4,892 ರೂಪಾಯಿ ಬೆಂಬಲ ಬೆಲೆಯನ್ನ ಕೇಂದ್ರ ಸರ್ಕಾರ ನಿಗದಿಪಡಿಸಿದೆ. ಕಳೆದ ವರ್ಷ 6,950 ರೂಪಾಯಿ ಇದ್ದ ಉದ್ದಿನ ಬೆಂಬಲ ಬೆಲೆ ಪ್ರಸಕ್ತ ಮುಂಗಾರು ಹಂಗಾಮಿನಲ್ಲಿ 450 ರು ಹೆಚ್ಚಳ ಕಂಡಿದೆ. 4,600 ದರವಿದ್ದ ಸೋಯಾಬೀನ್ ಬೆಂಬಲ ಬೆಲೆ ಈಗ 292 ರೂಪಾಯಿ ಹೆಚ್ಚಳವಾಗಿದೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. ತಿರುಪತಿಯಲ್ಲಿ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ಪಾರದರ್ಶಕತೆಯಿಂದ ಮಾರಾಟ ಮಾಡುವ ಉದ್ದೇಶದಿಂದ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ ಟೋಕನ್ ರಹಿತ ಭಕ್ತರಿಗೆ ಆಧಾರ್ ದೃಢೀಕರಣ ಕಡ್ಡಾಯಗೊಳಿಸಲಾಗಿದೆ. ತಿರುಮಲದಲ್ಲಿ ಭಕ್ತರಿಗೆ ಲಡ್ಡು ಪ್ರಸಾದವನ್ನು ಪಾರದರ್ಶಕತೆಯಿಂದ ಮಾರಾಟ ಮಾಡುವ ಉದ್ದೇಶದಿಂದ ತಿರುಮಲ ತಿರುಪತಿ ದೇವಸ್ಥಾನದ ಟೋಕನ್ ರಹಿತ ಭಕ್ತರಿಗೆ ಆಧಾರ್ ದೃಢೀಕರಣ ಕಡ್ಡಾಯಗೊಳಿಸಿದೆ. ಈ ಕುರಿತು ಮಾತನಾಡಿರುವ ಟಿಟಿಡಿ ಹೆಚ್ಚುವರಿ ಇಒ ಸಿಎಚ್ ವೆಂಕಟಯ್ಯ ಚೌಧರಿ, ಮಧ್ಯವರ್ತಿಗಳ ಹಾವಳಿಯನ್ನ ತಡೆಯುವ ಉದ್ದೇಶದಿಂದ ಈ ಕ್ರಮಕ್ಕೆ ಮುಂದಾಗಿದೆ. ದರ್ಶನ ಟಿಕೆಟ್ ಹೊಂದಿರುವವರಿಗೆ ಲಡ್ಡು ಪ್ರಸಾದ ವಿತರಣೆಯಲ್ಲಿ ಯಾವುದೇ ಬದಲಾವಣೆ ಮಾಡಿಲ್ಲ. ದರ್ಶನಕ್ಕೆ ಟಿಕೆಟ್ ಕೊಳ್ಳದೆ 48-62ನೇ ಕೌಂಟರ್ನಿಂದ ಬರುವ ಭಕ್ತರಿಗೆ ಇದು ಅನ್ವಯಿಸಲಿದೆ. ಅವರು ತಮ್ಮ ಆಧಾರ್ ದೃಢೀಕರಣ ಮಾಡಿ ಒಬ್ಬ ಭಕ್ತರು 2 ಲಡ್ಡುವನ್ನು ಕೊಳ್ಳಬಹುದಾಗಿದೆ ಎಂದು ತಿಳಿಸಿದರು. ಕೆಲವು ಏಜೆಂಟರುಗಳು ಕಳ್ಳಸಂತೆಯಲ್ಲಿ ಲಡ್ಡು ಪೂರೈಕೆ ಮತ್ತು ಮಾರಾಟ ಮಾಡುವುದು ಕಂಡು ಬಂದಿದ್ದು, ಪ್ರಸಾದದ ದುರ್ಬಳಕೆ ಮಾಡುತ್ತಿರುವುದು ಗಮನಕ್ಕೆ ಬಂದಿದೆ. ಈ ಹಿನ್ನೆಲೆಯಲ್ಲಿ ಇಂತಹ ಕ್ರಮಕ್ಕೆ ಮುಂದಾಗಲಾಗಿದೆ. ದರ್ಶನದ ಟೋಕನ್ ಹೊಂದಿಲ್ಲದವರು ಅವರ ಆಧಾರ್ ಕಾರ್ಡ್ ಅನ್ನು ಲಡ್ಡು ಕೌಂಟರ್ನಲ್ಲಿ ನೋಂದಣಿ ಮಾಡಿ 2 ಲಡ್ಡು ಪಡೆಯಬಹುದು ಎಂದರು. ಲಡ್ಡು ವಿತರಣೆ ಕಾಂಪ್ಲೆಕ್ಸ್ನಲ್ಲಿ ವಿಶೇಷ ಕೌಂಟರ್ ಅನ್ನು ಮಾಡಲಾಗಿದ್ದು, ಆ ಕೌಂಟರ್ನಲ್ಲಿ 48 ಮತ್ತು 62ರಿಂದ ದರ್ಶನ ಪಡೆದ ಭಕ್ತರು ಲಡ್ಡು ಪಡೆಯಬಹುದು. ಇದೇ ವೇಳೆ ಸುಳ್ಳು ಹರಡುವ ವದಂತಿಯನ್ನು ಭಕ್ತರು ನಂಬದೆ ದಯವಿಟ್ಟು ಟಿಟಿಡಿಗೆ ಸಹಕಾರ ನೀಡಿ ಎಂದು ಭಕ್ತರಿಗೆ ಮನವಿ ಮಾಡಿದ್ದಾರೆ. ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ. ಇದು ಕನ್ನಡಿಗರ ಭರವಸೆ.